ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯಿಂದ ಇದೇ ಜನವರಿ 24ನೇ ತಾರೀಕು ಶನಿವಾರ ಒಂದು ರಾಷ್ಟ್ರ ಮಟ್ಟದ ಸಮಾವೇಶ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಬೆಂಗಳೂರಿನ MSRIT ಅಪೆಕ್ಸ್ ಆಡಿಟೋರಿಯಂನಲ್ಲಿ ನಡೀತಿದೆ. ಈ ಒಂದು ವಿಷಯದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡೋದಕ್ಕೆ, ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬರಾದಂತ ಶ್ರೀ VN ರಾಜಶೇಖರ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಅವ್ರು ಇವಾಗ ಮಾತಾಡ್ತಾರೆ. ನಮಸ್ಕಾರ VN ರಾಜಶೇಖರ್ ಸರ್. ನಮಸ್ಕಾರ. ನಿಮ್ಗೆ ಸ್ವಾಗತ. ಮೊದಲನೇದಾಗಿ ಶಿಕ್ಷಣ ಉಳಿಸಿ ಸಮಿತಿ ಒಂದು ಶಿಕ್ಷಣ ಚಳುವಳಿಯನ್ನ ಕಟ್ತಾ ಇರೋ ಸಂಘಟನೆ. ಸೊ ಸಮಾವೇಶ ಮಾಡೋದ್ ಕೇಳಿದೀವಿ, ಸಮ್ಮೇಳನ ಮಾಡೋದನ್ನು ಕೇಳಿದೀವಿ. ಬಟ್ ಇದೇನಿದು ಹೊಸದಾಗಿ ಒಂದು ಜನರ ಸಂಸತ್ತು ಅಂತ ಮಾಡ್ತಿದ್ದೀರಲ್ಲ, ಏನಿದು? ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದು ದೇಶದ ಮೇಲೆ ಹೇರಲ್ಪಟ್ಟಾಗ ಸಂಸತ್ತಿನ ಬೈಪಾಸ್ ಮಾಡಿ ತಗೊಂಡ್ಬಂದ್ರು. ಸಂಸತ್ತಲ್ಲಿ ಈ ಒಂದು ಬಹಳ ಮುಖ್ಯವಾದ ಪಾಲಿಸಿ ಚರ್ಚೆನೇ ಆಗಿಲ್ಲ. ಇದು ಮೊದಲನೇ ಸಮಸ್ಯೆ. ಎರಡನೇದು, ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ಇದ್ರ ಬಗ್ಗೆ ಅದರ ತಳಮಟ್ಟದಲ್ಲಿ ಶಿಕ್ಷಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪೋಷಕರು, ನಾವ್ಯಾರನ್ನ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ, ಇವ್ರ ಜೊತೆ ಯಾರ ಜೊತೆನೂ ಚರ್ಚೆ ಮಾಡ್ತೀರಾ ಏಕಾಏಕಿಯಾಗಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ದೇಶದ ಮೇಲೆ ಹೇರಲ್ಪಡ್ತು. ಇದಕ್ಕೆ ಪರ್ಯಾಯವಾಗಿ ನಾವು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ದೇಶದಾದ್ಯಂತ ಕಳೆದ 5 ವರ್ಷದಿಂದ ಸಾವಿರಾರು ಸಮಾವೇಶಗಳು, ಚರ್ಚೆಗಳು, ಸಮ್ಮೇಳನಗಳು, ಸೆಮಿನಾರ್ಗಳು, ಈ ತರ ಚರ್ಚೆಗಳನ್ನ ಕೈಗೆತ್ಕೊಂಡ್ವಿ ನಾವು. ಈ ಚರ್ಚೆಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಣ ತಜ್ಞರು, ಉಪನ್ಯಾಸಕರು, ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಇವರು ಇದರಲ್ಲಿ ಭಾಗವಹಿಸಿದ್ರು. ಅವರ ಎಲ್ಲರ ಸಲಹೆಗಳು, ಅಭಿಪ್ರಾಯಗಳು ಇದನ್ನು ಕ್ರೋಢೀಕರಿಸ್ಬಿಟ್ಟು ನಾವು ಒಂದು ಜನಪರ ಶಿಕ್ಷಣ ನೀತಿ, ಇದೊಂದು ಕರಡನ್ನ ರೆಡಿ ಮಾಡಿದ್ದೀವಿ. ಇದು ಒಂದು ಐತಿಹಾಸಿಕ ಕೆಲಸ. ಇದು ಯಾವುದೇ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಒಂದು ಭಾರತದಂತ ದೊಡ್ಡ ದೇಶಕ್ಕೆ ಒಂದು ಜನಪರ ಶಿಕ್ಷಣ ನೀತಿನ ರೂಪಿಸಿರೋದು ನಾನಂತೂ ಕೇಳಿಲ್ಲ. ಇದು ಪ್ರಪಂಚದಲ್ಲೇ ಯಾವ್ದಾನ ದೇಶದಲ್ಲಿ ಹಿಂಗಾಗಿದೆ ಗೊತ್ತಿಲ್ಲ ನನಗೆ. ಇದು ನಾನು ಹೊಗಳ್ಕೊಳಕ್ ಕೇಳ್ತಲ್ಲ, ಬಹಳ ಹೆಮ್ಮೆ ವಿಷಯ ಇದು. ಯಾಕಂದ್ರೆ ಇದು ನಮ್ಮ ಇನಿಷಿಯೇಟಿವ್ ಅಷ್ಟೇ, ಆದರೆ ಇದರ ಹಿಂದೆ ಲಕ್ಷಾಂತರ ಜನರ ಪರಿಶ್ರಮ, ಅಭಿಪ್ರಾಯಗಳು ಇದು ಕ್ರೋಢೀಕರಣ ಆಗಿದೆ. ಇವಾಗ ಈ ಒಂದು ಕರಡೇನಿದೆ ಇದನ್ನ ಮತ್ತೆ ನಾವು ಜನಗಳ ಮಧ್ಯೆ ಚರ್ಚೆಗೆ ಬಿಟ್ಟಿದ್ದೀವಿ. ಸರಿ, ಸುಮಾರು 7-8 ತಿಂಗಳಿಂದ ಚರ್ಚೆ ನಡೀತಾ ಇದೆ. ಹಲವಾರು ಸಲಹೆಗಳು ಬಂದಿವೆ. ಈ ಎಲ್ಲ ಸಲಹೆಗಳನ್ನು ತಗೊಂಡು ನಾವು ಒಂದು ಜನಸಂಸತ್ತನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಯಾವುದನ್ನ ಕೇಂದ್ರ ಸರ್ಕಾರ ಸಂಸತ್ತನ್ನೇ ಉಲ್ಲಂಘನೆ ಮಾಡಿ ಅದನ್ನ ಬೈಪಾಸ್ ಮಾಡಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ, ಜನವಿರೋಧಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹೇರಿದ್ರು, ಇದಕ್ಕೆ ಪರ್ಯಾಯವಾಗಿ ಜನಪರ ಶಿಕ್ಷಣ ನೀತಿಯನ್ನು ನಾವು ಅಂಗೀಕರಿಸೋದಕ್ಕೆ ಒಂದು ಜನಸಂಸತ್ತನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ದೇಶದ ಮೂಲೆಗಳಿಂದ ಸುಮಾರು 20 ರಾಜ್ಯಗಳಿಂದ ಉಪನ್ಯಾಸಕರು, ಶಿಕ್ಷಕರು, ಶಿಕ್ಷಣ ತಜ್ಞರು, ಸಾಹಿತಿಗಳು, ಬರಹಗಾರರು ಇವರೆಲ್ಲ ಬರ್ತಾ ಇದ್ದಾರೆ. ಶಿಕ್ಷಕರು ಬರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ. ಸೊ ಇದು ನಮ್ಮ ಕಾರ್ಯಕ್ರಮ. ಬಹಳ ಒಳ್ಳೆಯದು ಸರ್. ಇಲ್ಲಿ ನೀವು ಏನು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪರ್ಯಾಯವಾಗಿ ನೀವು ಜನರ ಶಿಕ್ಷಣ ನೀತಿನ ತಂದಿದ್ದೀರಾ, ಒಂದು ಡ್ರಾಫ್ಟ್ ನ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಇಲ್ಲಿ ಮುಖ್ಯ ವ್ಯತ್ಯಾಸ ಏನಿದೆ NEPಗೂ ಮತ್ತೆ ನಿಮ್ಮ PEPಗೂ ಅಂತ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳ್ಬೋದಾ? ಇದು ಬಹಳ ಮುಖ್ಯ ಪ್ರಶ್ನೆ. ಇದು ಈ ಪರ್ಯಾಯ ಜನಪರ ಶಿಕ್ಷಣ ನೀತಿ ಏನಿದೆ NEPಗೆ ಪರ್ಯಾಯ, ಈ ಜನಪರ ಶಿಕ್ಷಣ ನೀತಿಯ ಪುಸ್ತಕ ಇಲ್ಲೇ ಇದೆ, ಕರಡು. ಇದು ಸುಮಾರು 110 ಪುಟದ ಒಂದು ಬುಕ್ಲೆಟ್. ಇದು ಇಲ್ಲಿ NEP 2020 ಹೇಳೋದೇನು ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಶಿಫಾರಸು ಕೊಟ್ಟಿದೆ. ಬಹಳ ದುರಂತ ಇದೆ. ಅವ್ರು ಕೊಡ್ತಾ ಇರೋ ಕಾರಣ ಏನು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ, ಅದಕ್ಕೆ ಶಾಲೆಗಳನ್ನ ವಿಲೀನ ಮಾಡೋ ಹೆಸರಿನಲ್ಲಿ, ಮರ್ಜ್ ಮಾಡೋ ಹೆಸರಿನಲ್ಲಿ ಶಾಲೆಗಳನ್ನ ಮುಚ್ಚಬೇಕು ಅಂತ. ನಾವು ಜನಪರ ಶಿಕ್ಷಣ ನೀತಿ ಹೇಳೋದೇನಂದ್ರೆ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಬಾರ್ದು. ಇದು ನಮ್ಮ ಪರ್ಯಾಯ. ಎರಡನೇದು, ಈ ಸಮಸ್ಯೆಗೆ ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಬೀಳ್ತಾ ಇದೆ, ಈ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬೀಳೋದಕ್ಕೆ ಬಹಳ ಮುಖ್ಯ ಕಾರಣ ಏನಂದ್ರೆ, ಮೊದಲನೇದಾಗಿ ಸರ್ಕಾರಗಳು ಎಜುಕೇಶನ್ಗೆ ಏನು ಫಂಡ್ಸ್ ನ ಕೊಡಬೇಕಿತ್ತು, ಆ ಫಂಡ್ ಅಲೋಕೇಶನ್ ಆಗ್ತಿಲ್ಲ. ನಾವು ಫಂಡ್ಸ್ ಕೊಡಿ ಅಂತ ಹೇಳ್ತಾ ಇದೀವಿ. ಎರಡನೇದಾಗಿ ಬಹಳ ಮುಖ್ಯವಾದ ಪ್ರಶ್ನೆ ಟೀಚರ್ಸ್ ರೆಕ್ರೂಟ್ಮೆಂಟ್. ಇವಾಗ ದೇಶದಾದ್ಯಂತ ಸರಿಸುಮಾರು NEPನೇ ಹೇಳ್ಕೊಳತ್ತೆ 20 ಲಕ್ಷ ಟೀಚರ್ಸ್ ಪೋಸ್ಟ್ ವೇಕೆಂಟ್ ಇದೆ ಅಂತ. ನಾವಿಲ್ಲಿ ಹೇಳ್ತಾ ಇರೋದು ಈ ಎಲ್ಲಾ ಪೋಸ್ಟ್ಗಳನ್ನು ತುಂಬಬೇಕು ಅಂತ. ನಮಗೆ ಗೊತ್ತಿದೆ
ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿ ಬಂದ ಮೇಲೆ ಶಿಕ್ಷಣದಲ್ಲಿ ವರ್ಲ್ಡ್ ಬ್ಯಾಂಕ್ ಪ್ರಾಯೋಜಿತ ಯೋಜನೆಗಳು ಬಂತು. ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್, DPEP ಅಂತೇಳಿ. ಅದರ ಮುಂದುವರಿಕೆಯಾಗಿ ಸರ್ವ ಶಿಕ್ಷಾ ಅಭಿಯಾನ್, ಮಾಧ್ಯಮಿಕ ಶಿಕ್ಷಾ ಅಭಿಯಾನ್, ರಾಷ್ಟ್ರೀಯ ಉಚ್ಚತಾ ಶಿಕ್ಷಾ ಅಭಿಯಾನ್ ಇವೆಲ್ಲ ಬಂತು. ಈ ಎಲ್ಲ ಅಭಿಯಾನಗಳು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ಗೆ ಅನುಗುಣವಾಗಿ ಬಂತು. ವರ್ಲ್ಡ್ ಬ್ಯಾಂಕ್ ಜೊತೆಗೆ ಭಾರತ ಸರ್ಕಾರ ಮಾಡಿಕೊಂಡಂತ ಒಪ್ಪಂದ ಏನು? ಅವ್ರಿಗಿದ್ದಂತ ಒಪ್ಪಂದಾನೆ ಶಿಕ್ಷಕರ ನೇಮಕಾತಿ ಮಾಡ್ಕೋಬಾರದು. ವರ್ಲ್ಡ್ ಬ್ಯಾಂಕ್ ಇಂದ ಸಾವಿರಾರು ಕೋಟಿ ದುಡ್ಡು ಹರಿದು ಬಂತು. ಚರಂಡಿ ನೀರು ತರ ದೇಶದಾದ್ಯಂತ ಹಳ್ಳಿ ಹಳ್ಳಿಗೆ ಹರಿದು ಬಂತು. ಈ ದುಡ್ಡಿಂದ ದೊಡ್ಡ ದೊಡ್ಡ ಕಟ್ಟಡಗಳು ಬಂತು. ಆದರೆ ಶಿಕ್ಷಕರ ನೇಮಕಾತಿ ಆಗಲಿಲ್ಲ. ಮೂಲಭೂತ ಸೌಕರ್ಯಗಳು, ನಾವು ಲೈಬ್ರರಿ, ಲ್ಯಾಬೊರೇಟರಿ, ಈ ತರ ಬುಕ್ಸ್, ಈ ಫೆಸಿಲಿಟೀಸ್ ಕೊಡ್ಲಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದೇನು ಅಂದ್ರೆ, ಪರ್ಯಾಯ ಜನಪರ ಶಿಕ್ಷಣ ನೀತಿನಲ್ಲಿ ನಾವು ಹೇಳ್ತಾ ಇರೋದು ಶಿಕ್ಷಕರ ನೇಮಕಾತಿ ಆಗಬೇಕು. ಮೂರನೇ ಸಮಸ್ಯೆ, ಇವತ್ತು ಶಿಕ್ಷಕರಿಗೆ ಶಿಕ್ಷಣೇತರ ಪಠ್ಯೇತರ ಕೆಲಸಗಳನ್ನ ಕೊಡ್ತಾರೆ. ಲಿಟ್ರಲಿ 108 ಕೆಲಸ ಇದೆ. ಅದಕ್ಕೆ ನಾವು ಶಿಫಾರಸು ಮಾಡಿರೋದು ಶಿಕ್ಷಕರಿಗೆ ಯಾವುದೇ ಪಠ್ಯೇತರ ಶಿಕ್ಷಣೇತರ ಕೆಲಸ ಕೊಡಬಾರ್ದು. ಅಂದ್ರೆ ದಾಖಲೆಗಳನ್ನ ಬರೆದಿಡೋದು, ಏನ್ ಕೆಲಸ ಮಾಡಿದೀವಿ ಏನ್ ಕೆಲಸ ಮಾಡಿಲ್ಲ ಅಂತ ಬರೆಯೋದು. ಆಮೇಲೆ ಬೇರೆ ಬೇರೆ ಗಣತಿಗಳು, ಮೊನ್ನೆ ತಾನೇ ಸರ್ಕಾರಿ ಸ್ಕೂಲ್ಗಳಲ್ಲಿ ಎಷ್ಟು ನಾಯಿಗಳಿವೆ ಸುತ್ತಮುತ್ತ ಹಳ್ಳಿನಲ್ಲಿ, ಅದನ್ನು ಕೂಡ ನೀವು ಒಂದು ಸರ್ವೆ ಮಾಡಿ ಅಂತ ಕೊಟ್ಟರು. ಜನಗಣತಿ, ಧನಗಣತಿ, ಎಲೆಕ್ಷನ್ ವರ್ಕು, ಯಾವುದೇ ಕೆಲಸ ಬಂದರೂ ಮೊದಲು ಶಿಕ್ಷಕರಿಗೆ ಹಚ್ಚುತ್ತಾರೆ. ಇದರಿಂದ ಶಾಲೆಗಳಲ್ಲಿ ಪಾಠನೇ ಆಗೋದಿಲ್ಲ. ಇದು ಮೂರನೇದು. 4ನೇ ಸಮಸ್ಯೆ ಅಂದ್ರೆ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 9ನೇ ತರಗತಿ ತನಕ ಎಕ್ಸಾಮಿನೇಷನ್ ನಡೆಯೋದಿಲ್ಲ, ಯಾರನ್ನೂ ಫೇಲ್ ಮಾಡಂಗಿಲ್ಲ. ನೋ ಡಿಟೆನ್ಷನ್ ಪಾಲಿಸಿ. ನಾವು ಇದಕ್ಕೆ ವಿರೋಧ ಇದ್ದೀವಿ. ಆದ್ರೆ ನಮ್ಮ ಸಲಹೆ ಬಂದು ಮಕ್ಕಳನ್ನ ಫೇಲ್ ಮಾಡಬೇಕು ಅಂತಲ್ಲ, ಆದ್ರೆ ಪ್ರತಿ ವರ್ಷದ ಕೊನೆಯಲ್ಲಿ ಟೀಚರ್ ಏನು ಬೋಧನೆ ಮಾಡಿದ್ದಾರೆ, ಮಕ್ಕಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಇದನ್ನ ಅಳಿಯೋದಕ್ಕೆ ಒಂದು ಮಾನದಂಡ ಬೇಕು. ಆ ಮಾನದಂಡನೇ ಎಕ್ಸಾಮಿನೇಷನ್ ನಡಿಬೇಕಿಲ್ಲ. ಇದು ನಾವು ಮಾಡಿರೋ ಶಿಫಾರಸು. ಇವಾಗ ಕೇಂದ್ರ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಪಾರ್ಲಿಮೆಂಟಿನ ಸ್ಟ್ಯಾಂಡಿಂಗ್ ಕಮಿಟಿಗಳೇನೆ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೊಟ್ಟಿದ್ದಾರೆ. ಅದು ಅಂತ ಹೇಳಿದ್ರೆ, ಈ ಶಿಕ್ಷಣದ ಗುಣಮಟ್ಟ ಸರ್ಕಾರಿ ಶಾಲೆಗಳಲ್ಲಿ ಬೀಳೋದಕ್ಕೆ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್ ಬಂದು ಈ ನೋ ಡಿಟೆನ್ಷನ್ ಪಾಲಿಸಿ. ಇದನ್ನ ಅವರು ಹೇಳಿದ್ದಾರೆ. ಅದಕ್ಕೆ 5ನೇ ಕ್ಲಾಸ್ ಮಗುಗೆ 1ನೇ ಕ್ಲಾಸ್ ನ ಕೂಡೋದು ಕಳಿಯೋದು ಬರೋದಿಲ್ಲ. 7ನೇ ಕ್ಲಾಸ್ ಮಕ್ಕಳಿಗೆ 3ನೇ ಕ್ಲಾಸ್ 4ನೇ ಕ್ಲಾಸಿನ ಭಾಷೆಯ ಬಗ್ಗೆ ಜ್ಞಾನ ಆಗ್ಲಿ ಬರೆಯೋದಾಗ್ಲಿ ಬರೋದಿಲ್ಲ. ಬಹಳ ನೋವಿನ ವಿಷಯ ಅದು. ಇದು ಬರೀ ಅಲ್ಲೇ ಅಲ್ಲ, ಇವನ್ ಉನ್ನತ ಶಿಕ್ಷಣಕ್ಕೆ ಯಾರು ಬರ್ತಿದ್ದಾರೆ, ಡಿಗ್ರಿನಲ್ಲಿ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಅಲ್ಲಿ ಪಾಠನ ಮಾಡೋದು ಬಿಟ್ಟು ಗ್ರಾಮರ್ ಕ್ಲಾಸ್ಗಳನ್ನ ತಗೋತಾ ಇದ್ದಾರೆ, ಬೇಸಿಕ್ ಗ್ರಾಮರ್. ಇದು ದುರಂತ. ಇದು ನಮ್ಮ ಇನ್ನೊಂದು ಶಿಫಾರಸು. ಆಮೇಲೆ NEP ಹಳೆ ಪಾಲಿಸಿಗಳ ತರನೇ, ಹಿಂದೆ ಬಂದಂತ ಪಾಲಿಸಿಗಳ ತರನೇ, ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ 86ರ ನೀತಿ ಆಗಲಿ ಅಥವಾ ಬೇರೆ ಬೇರೆ ಕಮಿಷನ್ಗಳು ರಿಪೋರ್ಟ್ಸ್ ಹೆಂಗ್ ಕೊಡ್ತು, ಮತ್ತೆ ಇವರು ಎಜುಕೇಶನ್ಗೆ 6% ಆಫ್ GDP ಅಂತ ಮಾತಾಡ್ತಾ ಇದ್ದಾರೆ. ಇದೊಂದು ಕಣ್ಣು ಹೊರಸ ತಂತ್ರ. ಇದು ಇವತ್ತು ರಿಯಾಲಿಟಿ ತಗೊಂಡ್ರೆ GDP ನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶೇರ್ ಏನು, ಇದು ಬಹಳ ಮುಖ್ಯ. ಅದಕ್ಕೆ ನಾವು ಹೇಳ್ತಾ ಇರೋದು, ಕೇಂದ್ರ ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಕನಿಷ್ಠ 10% ಕೊಡಬೇಕು. ಪ್ರತಿ ರಾಜ್ಯ ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಕನಿಷ್ಠ 25% ಕೊಡಬೇಕು. ಆಮೇಲೆ 6% ಆಫ್ GDP ಇದನ್ನು ಎನ್ಶೂರ್ ಮಾಡಬೇಕು. ಇದು ನಾವು ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್ ಬಂದು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ತ್ರಿಭಾಷಾ ನೀತಿನ ಪ್ರತಿಪಾದನೆ ಮಾಡುತ್ತೆ. ಕೇಳೋದಕ್ಕೆ ಬಹಳ ಚೆನ್ನಾಗಿದೆ, ಬಟ್ ವಾಸ್ತವದಲ್ಲಿ ಹೈಲಿ ಕನ್ಫ್ಯೂಸಿಂಗ್. ಅವ್ರ ತ್ರಿಭಾಷಾ ನೀತಿ ಇರೋದನ್ನೇ ಕೇಂದ್ರ ಸರ್ಕಾರದ್ದು ಅಂತಿಮ ಉದ್ದೇಶ ಇರೋದು ಇಡೀ ದೇಶಕ್ಕೆ ಏಕಭಾಷಾ ನೀತಿ ಬರಬೇಕು ಅಂತ. ಆ ಏಕಭಾಷಾ ಯಾವುದು ಅಂದ್ರೆ, ಮೊದಲಿಗೆ ಹಿಂದಿನ ಹೇರಬೇಕು, ಕ್ರಮೇಣವಾಗಿ ಸಂಸ್ಕೃತ್ ಅನ್ನ ಜನಗಳ ಮೇಲೆ ಹೇರಬೇಕು. ಇದು ಇವ್ರ ನೀತಿಯಾಗಿದೆ. ನಮ್ಮ ಜನಪರ ಶಿಕ್ಷಣ ನೀತಿ ಹೇಳೋದು ದ್ವಿಭಾಷಾ ನೀತಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಶಿಕ್ಷಣದ ಮಾಧ್ಯಮ ಮಾತೃಭಾಷೆ ಆಗಬೇಕು, ಮತ್ತೆ ಇಂಗ್ಲಿಷ್ನ ಒಂದು ಭಾಷೆಯಾಗಿ ಚೆನ್ನಾಗಿ ಕಲಿಸಬೇಕು. ಅದು 1ನೇ ಕ್ಲಾಸಿಂದನೇ ಕಲಿಸಬೇಕು. ಮಾತೃಭಾಷೆ ಶಿಕ್ಷಣ ಮಾಧ್ಯಮ ಆಗಬೇಕು, 1ನೇ ತರಗತಿಯಿಂದ ಇಂಗ್ಲಿಷ್ನ ಚೆನ್ನಾಗಿ ಕಲಿಸಬೇಕು. ಮತ್ತೆ ಶಿಕ್ಷಣದ ಮಾಧ್ಯಮ ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಮಾತೃಭಾಷೆನಲ್ಲಿ ಶಿಕ್ಷಣ ಮಾಧ್ಯಮ ಇರಬೇಕು. ಜೊತೆಗೆ ನಾವು ಶಿಫಾರಸು ಮಾಡಿರೋದು, ಇವಾಗ ಭಾರತ ಒಂದು ಬಹುಭಾಷೀಯ ರಾಷ್ಟ್ರ. ಇದು ಬಹಳ ದೊಡ್ಡ ಸಮಸ್ಯೆ. ನಮಗೆ ವಲಸೆ ಬರ್ತಕ್ಕಂಥ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳ ಶಿಕ್ಷಣದ ಭಾಷಾ ಅಲ್ಪಸಂಖ್ಯಾತರ ಅವರ ಒಂದು ಹಕ್ಕನ್ನ ರಕ್ಷಣೆ ಆಗ್ಬೇಕಲ್ಲ. ಅದಕ್ಕೆ ದ್ವಿಭಾಷಾ ನೀತಿನ ಫಾಲೋ ಮಾಡೋದ್ರ ಜೊತೆನಲ್ಲೇ ಭಾಷಾ
ಅಲ್ಪಸಂಖ್ಯಾತ ಮಕ್ಕಳ ಹಕ್ಕುಗಳು ಕೂಡ ರಕ್ಷಣೆ ಆಗಬೇಕು. ಇದನ್ನ ನಾವು ಶಿಫಾರಸು ಮಾಡಿದ್ದೀವಿ. ಹಾಗೇನೆ ಈಗ ಉನ್ನತ ಶಿಕ್ಷಣದಲ್ಲಿ ಅಥವಾ ಇಡೀ ಶಿಕ್ಷಣದಲ್ಲಿ ತಗೊಂಡ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣ ಸಂಪೂರ್ಣ ವ್ಯಾಪಾರೀಕರಣದ ಪರವಾಗಿದೆ. ಅಂದ್ರೆ ಅವ್ರು ಹೇಳೋದು ಶಿಕ್ಷಣದಲ್ಲಿ ಪ್ರಾಫಿಟ್ ಮಾಡೋದು ಸರಿಯದು, ನೀವು ಎಷ್ಟು ಬೇಕಾದ್ರೂ ದುಡ್ಡು ಕಲೆಕ್ಟ್ ಮಾಡಿ ಫೀಸ್ ಅಂತೇಳಿ. ಏನ್ ಫೀಸ್ ಕಲೆಕ್ಟ್ ಮಾಡ್ತೀರಾ ಅದನ್ನ ನೀವು ವೆಬ್ಸೈಟ್ ನಲ್ಲಿ ಘೋಷಣೆ ಮಾಡಿ ಅಂತ ಹೇಳ್ತಾ ಇದೆ. ನಾವು ಜನಪರ ಶಿಕ್ಷಣ ನೀತಿಯಿಂದ ಹೇಳ್ತಾ ಇರೋದು ಇದು ಖಂಡನೀಯ. ಇದು ಭಾರತದ ನವೋದಯ ಚಿಂತಕರು ಯಾರು ಬಂದರು, ಜ್ಯೋತಿಬಾರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ್, ರಾಜಾರಾಮ್ ಮೋಹನ್ ರಾಯ್, ಫಾತಿಮಾ ಶೇಖ್ ಆಗಲಿ, ಅಥವಾ ನಂತರ ಬಂದಂತ ಅನೇಕ ಮಹನೀಯರು, ಸುಬ್ರಹ್ಮಣ್ಯ ಭಾರತಿ, ಕಂದಕೂರಿ ವೀರೇಶಲಿಂಗಂ ಆಗಲಿ, ಅಥವಾ ಕುತುಮಲ್ ರಂಗರಾಯರು, ಪಂಡಿತ್ ತಾರಾನಾಥ್ ಅವರು, ನಂತರ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂದಂತ ಧೀಮಂತ ನಾಯಕರು ಯಾರಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಈ ಎಲ್ಲರ ಒಂದು ಆಶಯ ಇದ್ದಿದ್ದೇನು ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಒಂದು ಸೇವೆ ಆಗಬೇಕು, ಅದು ವ್ಯಾಪಾರ ಆಗಬಾರ್ದು. ಅದಕ್ಕೇನೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ನಮ್ಮ ಸಂವಿಧಾನ ರಚನೆ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಭಾರತ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂತ ಎರಡೇ ಕೆಲಸ, ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಇದನ್ನ ನೋಡ್ಕೊಳಕ್ಕೆ ಸರ್ಕಾರ ಇರೋದು. ಸರ್ಕಾರದ ಎರಡು ಅತಿ ಮುಖ್ಯ ಕೆಲಸ ಯಾವುದು ಅಂದ್ರೆ ಶಿಕ್ಷಣ ಕೊಡೋದು, ಆರೋಗ್ಯ ಕೊಡೋದು ಜನಗಳಿಗೆ. ಆದರೆ ಇವತ್ತು ಈ ಎರಡು ಕ್ಷೇತ್ರಗಳನ್ನ ಸರ್ಕಾರಗಳು ಇವತ್ತು ವ್ಯಾಪಾರೀಕರಣ ಮಾಡೋದಕ್ಕೆ, ಕಾರ್ಪೊರೇಟೈಸ್ ಮಾಡಕ್ ಹೋಗ್ತಾ ಇದ್ದಾರೆ. ಇದು ಈ ಎಲ್ಲ ನಮ್ಮ ನವೋದಯ ಚಿಂತಕರು, ಸ್ವಾತಂತ್ರ್ಯ ಯೋಧರು, ಇವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ. ಇದನ್ನ NEP 2020 ಮಾಡ್ತಾ ಇದೆ. ನಾವು ಹೇಳ್ತಾ ಇರೋದು ಶಿಕ್ಷಣ ಯಾವುದೇ ಕಾರಣಕ್ಕೂ ವ್ಯಾಪಾರ ಆಗಬಾರ್ದು. ಶಿಕ್ಷಣ ಎಲ್ಲರ ಮೂಲಭೂತ ಹಕ್ಕಾಗಬೇಕು. ಉನ್ನತ ಶಿಕ್ಷಣ ಏನಿದೆ, ಉನ್ನತ ಶಿಕ್ಷಣಕ್ಕೆ ಏನು ಪರ್ಸ್ಯೂ ಮಾಡೋದಕ್ಕೆ ಫಂಡ್ ದುಡ್ಡು ಬೇಕಾಗತ್ತೆ, ಫೀಸ್ ಕಟ್ಟೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ನ ಕೊಡಬೇಕು. ಅಫ್ಕೋರ್ಸ್ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಏನು ಗ್ಯಾರಂಟಿ ಇದೆ, ರಿಸರ್ವೇಶನ್ ಏನಿದೆ, ಅದನ್ನ ಜಾರಿಗೊಳಿಸ್ತಾನೆ ಎಲ್ಲ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ಗೆ ಸ್ಕಾಲರ್ಶಿಪ್ ಅನ್ನ ಕೊಡಬೇಕು. ಈಗ ನಾವು ನೋಡ್ತಾ ಇದೀವಿ ಸ್ಕಾಲರ್ಶಿಪ್ ಅನ್ನೋದೇ ಹೊಟ್ಟೋಗ್ತಾ ಇದೆ. ಇವನ್ ನಮ್ಮ ರಾಜ್ಯನೂ ಒಳಗೊಂಡಂತೆ ಹಲವಾರು ರಾಜ್ಯಗಳಲ್ಲಿ ಇವತ್ತು ಇವನ್ ಕಾನ್ಸ್ಟಿಟ್ಯೂಷನಲ್ಲಿ ಗ್ಯಾರಂಟಿಡ್ ಸ್ಕಾಲರ್ಶಿಪ್ ಏನಿದೆ SC ST OBC ವಿದ್ಯಾರ್ಥಿಗಳಿಗೆ, ಅದನ್ನು ಕೂಡ ನಿರಾಕರಿಸಲಾಗ್ತಾ ಇದೆ ಬಹಳ ವ್ಯವಸ್ಥಿತವಾಗಿ. ಇನ್ನೊಂದು, ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣದ ಸಂಪೂರ್ಣ ಕೇಂದ್ರೀಕರಣ ಮಾಡ್ತಾ ಇದೆ. ನಮ್ಗೆಲ್ಲ ಗೊತ್ತಿದೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಎಜುಕೇಶನ್ ಇದ್ದಿದ್ದು ಸ್ಟೇಟ್ ಲಿಸ್ಟ್ ನಲ್ಲಿ, ಅಂದ್ರೆ ಇದು ರಾಜ್ಯದ ವ್ಯವಸ್ಥೆ. ಯಾಕಂದ್ರೆ ನಮ್ಮ ದೇಶ ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆ ಇದು, ಹಲವಾರು ರಾಜ್ಯಗಳು ಸೇರಿ ಒಂದು ದೇಶ ಇದು. ಅದಕ್ಕೆ ನಾವು ಭಾರತ ಅನ್ನೋದು ಉಪಖಂಡ ಅಂತ ಕರಿತೀವಿ. ಆಲ್ಮೋಸ್ಟ್ ಯುರೋಪ್ ಇದ್ದಂಗೆ. ಯುರೋಪ್ ಅಲ್ಲಿ ಹಲವಾರು ದೇಶಗಳು ಇದೆ. ಹಾಗೆ ಒಂದೊಂದು ರಾಜ್ಯನೂ ಒಂದು ದೇಶ ತರ, ಅಷ್ಟು ದೊಡ್ಡದು ಭಾರತ. ಅದಕ್ಕೆ ಇಲ್ಲಿ ನಮ್ಮ ವ್ಯವಸ್ಥೆ ಬಂದು ಒಕ್ಕೂಟ ರಾಜ್ಯ ವ್ಯವಸ್ಥೆ. ಆದ್ರೆ ಶಿಕ್ಷಣದ ಕೇಂದ್ರೀಕರಣ ಮೊಟ್ಟ ಮೊದಲು ಆರಂಭ ಮಾಡಿದ್ದು 1975ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಅಂತಂದ್ರು, ಎಮರ್ಜೆನ್ಸಿನ ಹೇರ್ಬೇಕಾದ್ರೆ. ಅವಾಗ ಎಜುಕೇಶನ್ ಅನ್ನ ಸ್ಟೇಟ್ ಲಿಸ್ಟ್ ಇಂದ ಅದನ್ನ ಕನ್ಕರೆಂಟ್ ಲಿಸ್ಟ್ಗೆ ತಗೊಂಡ್ಬಂದ್ರು. ಅಂದ್ರೆ ಅದು ಸ್ಟೇಟು ಮತ್ತೆ ಸೆಂಟ್ರಲ್ ಎರಡೂ ಕೂಡ ನಿರ್ಧಾರಗಳನ್ನು ತಗೋತಾರೆ ಅಂತ. ಶಿಕ್ಷಣದ ಕೇಂದ್ರೀಕರಣ ಅಲ್ಲಿಂದ ಪ್ರಾರಂಭ ಆಯಿತು. ಇವಾಗಿನ ಪ್ರೆಸೆಂಟ್ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎಜುಕೇಶನ್ ಸಂಪೂರ್ಣ ಸೆಂಟ್ರಲೈಸ್ ಮಾಡಿ ಟೋಟಲ್ ಆಲ್ ಔಟ್ ಸೆಂಟ್ರಲೈಸೇಷನ್ ಮಾಡಕ್ ಕೊಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನು ಅಂದ್ರೆ, ಒಂದು, ಇಡೀ ಎಜುಕೇಶನ್ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸೇಷನ್, ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಲಿ, ಫೀಸ್ ಫಿಕ್ಸೇಷನ್ ಆಗಲಿ, ಸಿಲೆಬಸ್, ಕರಿಕ್ಯುಲಮ್ ಎಲ್ಲವನ್ನೂ ಕಂಟ್ರೋಲ್ ಮಾಡೋದು ಒಂದು ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸೇಷನ್. ಎರಡನೆಯದು ಇವನ್ ಅಕಾಡೆಮಿಕ್ ಸೆಂಟ್ರಲೈಸೇಷನ್, ಸಿಲೆಬಸ್, ಕರಿಕ್ಯುಲಮ್, ಆಮೇಲೆ ಪಠ್ಯ ಪುಸ್ತಕಗಳು, ಇವನ್ ಬೋಧನಾ ಪ್ರಕ್ರಿಯೆ ಕೂಡ ಹೇಗಿರಬೇಕು ಇದನ್ನು ಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಒನ್ ನೇಷನ್ ಒನ್ ಟೆಕ್ಸ್ಟ್ ಬುಕ್, ಒನ್ ನೇಷನ್ ಒನ್ ಎಕ್ಸಾಮಿನೇಷನ್ ಬೋರ್ಡ್, ಒನ್ ನೇಷನ್ ಒನ್ ಎಕ್ಸಾಮಿನೇಷನ್. ಇದೇ ಅತ್ಯಂತ ಪ್ರಜಾತಂತ್ರ ವಿರೋಧಿ, ಇದು ಸಂವಿಧಾನ ವಿರೋಧಿ, ಜನ ವಿರೋಧಿ. ಭಾರತದಂತ ದೇಶದಲ್ಲಿ ಎಲ್ಲಿ ಸಾಕಷ್ಟು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಸಮಾನತೆಗಳಿವೆ, ಇಲ್ಲಿ ಒಂದು ದೇಶಕ್ಕೆ ಒಂದು ಟೆಕ್ಸ್ಟ್ ಬುಕ್, ಒಂದು ಟೀಚಿಂಗ್ ಮೆಥಡಾಲಜಿ, ಒಂದು ಎಕ್ಸಾಮಿನೇಷನ್, ಇದು ತಗೊಂಡ್ರೆ ಏನಾಗ್ತದೆ, ಕೋಟ್ಯಾಂತರ ಜನ ಬಡವರು, ರೈತ ಕಾರ್ಮಿಕರ ಮಕ್ಕಳು, ದುರ್ಬಲ ವರ್ಗಗಳಿಗೆ ಸೇರಿದಂತಹ ಮಕ್ಕಳು ಶಿಕ್ಷಣದಿಂದ ಸಂಪೂರ್ಣ ವಂಚಿತರಾಗ್ತಾರೆ. ಸರ್ಕಾರದ ಹುನ್ನಾರ ಕೂಡ ಅದೇನೆ. ಅದಕ್ಕೆ ಆಲ್ ಔಟ್ ಸೆಂಟ್ರಲೈಸೇಷನ್ ಆಫ್ ಎಜುಕೇಶನ್ ಹೋಗ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಎಜುಕೇಶನ್ ಅನ್ನ ನೀವು ಮತ್ತೆ ಸ್ಟೇಟ್ ಸಬ್ಜೆಕ್ಟ್ ಆಗಿ ತಗೊಬರ್ಬೇಕು. ಇದು ಒಂದು.
ಎರಡನೇದು ಬಹಳ ಮುಖ್ಯವಾಗಿ ಪ್ರೊಫೆಷನಲ್ ಎಜುಕೇಶನ್, ಅದರಲ್ಲೂ ಮುಖ್ಯವಾಗಿ ಮೆಡಿಕಲ್ ಎಜುಕೇಶನ್. ಈಗ ನಮಗೆಲ್ಲ ಗೊತ್ತಿದೆ, ಇವತ್ತಿಗೂ ಕೂಡ ಹೆಲ್ತ್ ಬಂದು ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ, ಆದರೆ ಮೆಡಿಕಲ್ ಎಜುಕೇಶನ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ಇಲ್ಲೇ ದ್ವಂದ್ವ ಇದೆ ನೋಡಿ. ಅದಕ್ಕೆ ಇವತ್ತು ಇಡೀ ಮೆಡಿಕಲ್ ಎಜುಕೇಶನ್ ನಂತರದ ದಿನಗಳಲ್ಲಿ ಹೆಲ್ತ್ ನ ಟೋಟಲಿ ಕಾರ್ಪೊರೇಟೈಸ್ ಮಾಡಕ್ ಹೋಗ್ತಾ ಇದ್ದಾರೆ. ಇದನ್ನ ಒಂದು ಗ್ಲೋಬಲ್ ಕಮಾಡಿಟಿಯಾಗಿ ಮಾಡಕ್ ಹೊರಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ನಾವು ಹೇಳ್ತಾ ಇರೋದು, ಅದಕ್ಕೆ ಮೆಡಿಕಲ್ ಎಜುಕೇಶನ್ ಕೂಡ, ಪ್ರೊಫೆಷನಲ್ ಎಜುಕೇಶನ್ ಕೂಡ ಇಟ್ ಶುಡ್ ಬಿ ಬ್ರಾಟ್ ಬ್ಯಾಕ್ ಟು ಸ್ಟೇಟ್ ಲಿಸ್ಟ್. ಇದು ನಾವು ರೆಕಮೆಂಡೇಶನ್ ಕೊಡ್ತಾ ಇರೋದು. ಇನ್ನೊಂದು ಬಹಳ ಮುಖ್ಯವಾಗಿ, ಇವತ್ತು ಕೇಂದ್ರ ಸರ್ಕಾರದ ಒಂದು ಬಹಳ ದೊಡ್ಡ ಪಿತೂರಿ ಇರೋದು ಅಂತಾರೆ, ಎಂಟೈರ್ ಎಜುಕೇಶನ್ ಅನ್ನ, ಅಂದ್ರೆ ಸಿಲೆಬಸ್ಸು, ಕರಿಕ್ಯುಲಮ್, ಟೆಕ್ಸ್ಟ್ ಬುಕ್ ಗಳನ್ನ ಕಂಟ್ರೋಲ್ ಮಾಡೋದು. ಅದಕ್ಕೆ ಅವರು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ತಗೊಂಡ್ಬರ್ತಾ ಇದ್ದಾರೆ. ಏನ್ ಇವ್ರದ್ದು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್? ಪ್ರಾಚೀನ ಭಾರತದ ಭವ್ಯ ಪರಂಪರೆ ಏನಿದೆ ಅದು ನಮ್ಮ ಮಕ್ಕಳಿಗೆ ಬೋಧನೆ ಮಾಡಬೇಕು. ಈಗ ಇಲ್ಲಿ ಪ್ರಶ್ನೆ ಸ್ವಲ್ಪ ಚರ್ಚೆಯ ಅವಶ್ಯಕತೆ ಇದೆ. ಇಲ್ಲಿ ಈಗ ಪ್ರಾಚೀನ ಭಾರತದಲ್ಲಿ ಸಾಧನೆಗಳಿಲ್ವಾ? ಖಂಡಿತ ಸಾಧನೆಗಳಿವೆ, ನಾವು ಒಪ್ತೀವಿ ಅದನ್ನು. ಆದರೆ ಕೇಂದ್ರ ಸರ್ಕಾರ ಯಾವುದು ಸಾಧನೆಗಳನ್ನ ಹೇಳಕ್ ಕೊಡ್ತಿದ್ದಾರೆ, ಅದು ಸಾಧನೆಗಳನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ. ಅವರ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತೆ ಪ್ರಧಾನಮಂತ್ರಿಗಳು ಒಳಗೊಂಡಂತೆ ವಿವಿಧ ಮಂತ್ರಿಗಳು ಪದೇ ಪದೇ ಮಾಡತಕ್ಕಂಥ ಭಾಷಣ, ಇವರ ಐಡಿಯಾಲಜಿಕಲ್ ಮೆಂಟರ್ ಆಗಿರ್ತಕ್ಕಂತಹ ಸಂಘ ಪರಿವಾರ ಆಗಲಿ, ಅವರ ವಿಚಾರಧಾರೆ ನಮಗೆ ಗೊತ್ತೇ ಇದೆ. ಇವರು ಹೇಳೋದೇನು ಅಂತ ಹೇಳಿದ್ರೆ, ಇವರು ಪದೇ ಪದೇ ಹೇಳ್ತಾ ಇರೋದು, ಭಾರತಕ್ಕೆ 6ನೇ ಶತಮಾನದಿಂದ 2015ನೇ ಇಸ್ವಿ ತನಕ ಭಾರತಕ್ಕೆ ಇತಿಹಾಸನೇ ಇಲ್ಲ. ಇವ್ರ ಪ್ರಕಾರ ಭಾರತಕ್ಕೆ ಏನಾದರೂ ಇತಿಹಾಸ ಇದ್ರೆ ಅದು 6ನೇ ಶತಮಾನಕ್ಕೆ ಹಿಂದೆ ಅಥವಾ 2015 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ. ಈ ಒಂದು ಇತಿಹಾಸದ ವ್ಯಾಖ್ಯಾನನೆ ಅತ್ಯಂತ ಸಂಕುಚಿತ, ಅಷ್ಟೇ ಅಲ್ಲ ಅತ್ಯಂತ ಡಿವಿಸಿವ್ ಇದು. ಇವತ್ತು ಪ್ರಾಚೀನ ಭಾರತದ ಪರಂಪರೆ ಹೆಸರಲ್ಲಿ ಇವರು ಹೇಳಿಕೊಟ್ಟಿರೋದೇನು ಅಂತ ಹೇಳಿದ್ರೆ, ಇವರು ಪಠ್ಯಪುಸ್ತಕದಲ್ಲಿ ನಾವಾಗಲೇ ನೋಡಿದ್ವಿ, ಪ್ರಾಚೀನ ಕಾಲದಲ್ಲಿ ನಮಗೆ ಪುಷ್ಪಕ ವಿಮಾನ ಗೊತ್ತಿತ್ತು, ಅದೇ ಏರೋಪ್ಲೇನು ಪಠ್ಯಪುಸ್ತಕದಲ್ಲಿ ಬಂತಿದ್ದು. ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವೆಲ್ಲ ಅದನ್ನು ವಿರೋಧಿಸಿದ್ವಿ. ಶಿಕ್ಷಣ ತಜ್ಞರು, ವಿಜ್ಞಾನಿಗಳು, ಪ್ರೊಫೆಸರ್ ಯು ಆರ್ ರಾವ್ ಅಂತವರು, ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅಂತವರು, ಈ ವಿಜ್ಞಾನಿಗಳು ಇದನ್ನು ಕಂಡು ತುಂಡುವ ವಿರೋಧಿಸಿದ್ರು. ಏನಾಗ್ತಿದೆ ದೇಶದಲ್ಲಿ ಇವತ್ತು, ಏನಾಗ್ತಾರೆ ನಮ್ಮ ಮಕ್ಕಳು ಅಂತ. ಎಲ್ಲವೂ ಪ್ರಪಂಚದಲ್ಲಿ ಇವತ್ತು ಏನೆಲ್ಲ ಆವಿಷ್ಕಾರಗಳಾಗಿದೆ, ವಿಜ್ಞಾನ ಏನೆಲ್ಲ ಮುಂದುವರೆದಿದೆ, ಅದೆಲ್ಲ ನಮ್ಮ ಪ್ರಾಚೀನ ಮಹಾಕಾವ್ಯಗಳಲ್ಲಿ ಎಲ್ಲವೂ ಇತ್ತು. ಏನೆಲ್ಲ ಆವಿಷ್ಕಾರಗಳು ಇವತ್ತು ವಿಜ್ಞಾನದಲ್ಲಿ ನಾವು ಕಂಡುಕೊಂಡಿದ್ದೀವಿ, ಎಲ್ಲವೂ ಕೂಡ ಪ್ರಾಚೀನ ಭಾರತದ ಎಲ್ಲವೂ ಇತ್ತು. ಇದಕ್ಕೆ ಸಾಕ್ಷಿ ಏನು? ನಮ್ಮ ಮಹಾಕಾವ್ಯಗಳು. ಎಂತ ದುರಂತ ನೋಡಿ ಇದು. ಅಷ್ಟೇ ಅಲ್ಲ, ಈ ವಿಚಾರಧಾರೆ ಎಂತ ವಿಚಾರಧಾರೆ ಅಂದ್ರೆ, ಇನ್ನು 2000 ವರ್ಷ ಆದ್ಮೇಲೆ ಏನೇನು ವೈಜ್ಞಾನಿಕ ಆವಿಷ್ಕಾರಗಳಾಗತ್ತೆ ಅದೆಲ್ಲ 3-4 ಸಾವಿರ ವರ್ಷದ ಹಿಂದೆನೆ ನಮ್ಗೆಲ್ಲ ಗೊತ್ತಿತ್ತು. ಇದು ಬಹಳ ಅಹಂಕಾರದ ಮನೋಭಾವ ಇದು. ನಾವೇನು ವೇದಗಳು ಅಂತ ಕರಿತೀವಿ, ಯಾವ್ದನ್ನ ಈ ಕೇಂದ್ರ ಸರ್ಕಾರ ಮಹಾನ್ ವೇದಗಳು ಅಂತ ಕರೀತಾರೆ. ವೇದಗಳು ಹೇಳೋದೇನು? ಸತ್ಯ ಎಲ್ಲಿಂದಾದ್ರೂ ಬರಲಿ, ನಮ್ಮ ದ್ವಾರಗಳನ್ನು ತೆರೆದಿಡೋಣ, ನಮ್ಮ ಕಿಟಕಿಗಳನ್ನ ತೆಗೆದಿಡೋಣ, ಪ್ರಪಂಚದ ಯಾವ ಭಾಗದಿಂದ ಬೇಕಾದ್ರೂ ಜ್ಞಾನ ಬರಲಿ, ಸ್ವೀಕರಿಸೋಣ. ಈ ಮನೋಭಾವ ಇದ್ದಿದ್ದಕ್ಕೇನೆ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಸುಶ್ರುತ, ಚರಕ, ಭಾಸ್ಕರ, ಆರ್ಯಭಟ, ಇನ್ನು ಎಷ್ಟೋ ವಿಜ್ಞಾನಿಗಳು, ಮ್ಯಾಥಮೆಟಿಷಿಯನ್ಸ್ ಬಂದ್ರು. ಅವ್ರಲ್ಲಿ ಈ ಅಹಂ ಇರಲಿಲ್ಲ. ಆದರೆ ಇವತ್ತು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿರೋದು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಹೆಸರಿನಲ್ಲಿ ಇವತ್ತು ಹಿಂದೂ ಕೋಮುವಾದನ ಮಕ್ಕಳಲ್ಲಿ, ಎಳೆಯ ಮಕ್ಕಳಲ್ಲಿ ಈ ಒಂದು ವಿಷ ಬೀಜನ ಬಿತ್ತಾ ಇದ್ದಾರೆ. ಪ್ರಶ್ನೆಯಲ್ಲಿ ಸ್ನೇಹಿತರೆ ಒಂದು ಬಹಳ ಸ್ಪಷ್ಟವಾಗಿರ್ಬೇಕು ನಮಗೆ. ಹಿಂದೂ ಧಾರ್ಮಿಕ ನಂಬಿಕೆ ಬೇರೆ, ಕೋಮುವಾದ ಬೇರೆ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಇವ್ರನ್ನ ಮಹಾನ್ ಹಿಂದೂಗಳು ಅಂತ ಕರಿತೀವಿ. ನಮಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ, ಯಾಕಂದ್ರೆ ಅವರು ಕೋಮುವಾದಿಗಳಾಗಿರ್ಲಿಲ್ಲ. ವಿವೇಕಾನಂದನೇ ಹೇಳ್ತಾರೆ, ಈಗ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಅವರು ಬೌದ್ಧ ಧರ್ಮದಲ್ಲಿ ನಂಬಿದ್ದು, ನನ್ನ ಮಗ ಕ್ರಿಶ್ಚಿಯಾನಿಟಿನಲ್ಲಿ ನಂಬಿದ್ದು, ನಾನು ಇಸ್ಲಾಂ ಧರ್ಮದಲ್ಲಿ ನಂಬಿದ್ರೆ ಏನೂ ಸಮಸ್ಯೆ ಇಲ್ಲ, 3 ಜನ ಒಟ್ಟಿಗೆ ಜೀವನ ಮಾಡಬಹುದು, ಬದುಕಬಹುದು. ಇದು ವಿವೇಕಾನಂದ ಹೇಳಿದ್ರು. ಇದು ಹಿಂದೂ ರಿಲಿಜನ್, ಹಿಂದೂ ಧರ್ಮ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಮಹಾನ್ ಧರ್ಮಗಳು ಕೂಡ ಧಾರ್ಮಿಕ ಸಹಿಷ್ಣುತೆ ಬಗ್ಗೆ ಮಾತಾಡಬಹುದು. ಇವತ್ತು ಕೇಂದ್ರ ಸರ್ಕಾರ ಇಂಡಿಯನ್ ನಾಲೆಡ್ಜ್ ಸಿಸ್ಟಮಿನ ಹೆಸರಿನಲ್ಲಿ ಮಾಡಕ್ ಹೊರಟಿರೋದೇನು ಅಂದ್ರೆ, ಈ ಸಹಿಷ್ಣುತೆಗೆ ಒಂದು ಕೊಡಲಿ ಏಟನ್ನು ಹಾಕಿ ಧಾರ್ಮಿಕ ಅಸಹಿಷ್ಣುತೆಯನ್ನು ಬಿತ್ತುತ್ತಾ ಇದ್ದಾರೆ. ಅದು ಎಳೆ ಮಕ್ಕಳಲ್ಲಿ ಅತ್ಯಂತ ಖಂಡನೀಯ ಇದೆ. ನಾವು ಹೇಳಿರೋದೇನು ಅಂದ್ರೆ,
ಟೆಕ್ಸ್ಟ್ ಬುಕ್ಸ್ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಬುಕ್ಸ್ ಆಗಬಾರ್ದು. ಒಂದು, ಟೆಕ್ಸ್ಟ್ ಬುಕ್ಗಳನ್ನ ಯಾರು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಶಿಕ್ಷಣ ತಜ್ಞರು, ಶಿಕ್ಷಕರು, ಉಪನ್ಯಾಸಕರು, ವಿಜ್ಞಾನಿಗಳು, ಮನೋಶಾಸ್ತ್ರಜ್ಞರು, ಇವರ ಡೆಮೊಕ್ರೆಟಿಕಲಿ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಕಮಿಟಿಗಳು ಟೆಕ್ಸ್ಟ್ ಬುಕ್ಗಳನ್ನು ಬರೀಬೇಕು. ಅಲ್ಲಿ ಪಾಠ ಮಾಡ್ತಕ್ಕಂಥ ಟೀಚರ್ಸು, ಪ್ರೊಫೆಸರ್ಸು ಅವರು ಸಲಹೆಗಳನ್ನು ತಗೊಳ್ಳೋದು, ಟೆಕ್ಸ್ಟ್ ಬುಕ್ಸ್ ನ ಬರೆಯೋದ್ರಲ್ಲಿ ಅವರನ್ನ ಇನ್ವಾಲ್ವ್ ಮಾಡಬೇಕು. ಮೂರನೇದಾಗಿ ನಾವು ಹೇಳ್ತಾ ಇರೋದು, ಈ ಟೆಕ್ಸ್ಟ್ ಬುಕ್ಗಳನ್ನ ರಚನೆ ಮಾಡ್ಬೇಕಾದ್ರೆ ಏನು ನಮ್ಮ ಪ್ರಿನ್ಸಿಪಲ್ ಆಗಬೇಕು. ಅಲ್ಲಿ ನಾವೇಳೋದಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಎಲ್ಲ ಮುಂದುವರೆದ ದೇಶಗಳು ಇವತ್ತು ಯಾರು ನಮಗಿಂತ 50-100 ವರ್ಷ ಮುಂದೆ ಇದ್ದಾರೆ, ಆ ದೇಶಗಳೆಲ್ಲ ಅನುಸರಿಸ್ತಾ ಇರೋದು ಏನು ಅಂತ ಹೇಳಿದ್ರೆ ಅವರ ಟೆಕ್ಸ್ಟ್ ಬುಕ್ಗಳು ಸೈಂಟಿಫಿಕ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಮೇಲೆ ನಿಂತಿವೆ. ಅಂದ್ರೆ ಧರ್ಮ ಬಂದು ವೈಯಕ್ತಿಕ ನಂಬಿಕೆ, ಅದು ಶಿಕ್ಷಣದಲ್ಲಿ, ರಾಜಕೀಯದಲ್ಲಿ ತರಬಾರದು. ಇದನ್ನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮಾತುಗಳಿದ್ದು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ನಾವು ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು. ನಮ್ಮ ರಾಜ್ಯದಲ್ಲಿ ಬಂದಂತ ಒಬ್ಬ ಮಹಾನ್ ನವೋದಯ ಚಿಂತಕರು ಕುವೆಂಪು ಅವರು ಕೂಡ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ವಿಜ್ಞಾನ ಹೇಳ್ಕೊಡ್ಬೇಕು, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ, ಅವ್ರು ಕೊಟ್ಟಂತ ಕರೆ. ಅವರು ವಿಚಾರ ಕ್ರಾಂತಿಗೆ ಆಹ್ವಾನ, ಅಲ್ಲಿ ಅವರು ಹೇಳಿದಂತ ಮಾತುಗಳು ಎಷ್ಟು ಸ್ಪಷ್ಟವಾಗಿದೆ. ಅವ್ರು ಹೇಳ್ತಾರೆ, ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆ, ಜಾತಿ ಪದ್ಧತಿ, ಇವೆಲ್ಲ ಅನಿಷ್ಟಗಳು ಹೋಗಬೇಕು ಅಂದ್ರೆ ಇವತ್ತು ನಾವು ಸಮಾಜವಾದಿ ವಿಚಾರಗಳನ್ನ ಎದೆಗೆ ಅಪ್ಪುಕೊಳ್ಳದಿರ ಬೇರೆ ದಾರಿ ಇಲ್ಲ. ಸಮಾಜವಾದನ ಒಪ್ಕೋಬೇಕು, ಆ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಕುವೆಂಪು ಹೇಳಿದ್ರು. ಎಂತ ಅದ್ಭುತ ಮಾತುಗಳು ನೋಡಿ. ಅದಕ್ಕೆ ಅವ್ರು ಹೇಳಿದ್ದು ವಿಶ್ವ ಮಾನವ ಸಂದೇಶ, ಯೂನಿವರ್ಸಲ್ ಮ್ಯಾನ್. ಎಂತ ಪರಿಕಲ್ಪನೆ ನೋಡಿ. ಕುವೆಂಪು ಹೇಳ್ತಾರೆ ವಿಶ್ವ ಮಾನವ ಆಗಬೇಕು ಅಂತ, ಕೇಂದ್ರ ಬಿಜೆಪಿ ಸರ್ಕಾರ ಹೇಳುತ್ತೆ ಕುಬ್ಜ ಮಾನವ ಆಗು ಅಂತೇಳಿ. ಬರೀ ಹಿಂದೂ ಧಾರ್ಮಿಕ ಅಷ್ಟೇ ಅಲ್ಲ, ಅದರಲ್ಲೂ ಜಾತಿ, ಉಪಜಾತಿಯಲ್ಲೂ ಇನ್ನೂ ಒಂದು ಜಾತಿ ಇದ್ರೆ ಆ ಮಟ್ಟಕ್ಕೆ ಜಾತಿವಾದ, ಕೋಮುವಾದನ ಪಠ್ಯಪುಸ್ತಕದಲ್ಲಿ ಬಿತ್ತಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ವಿರುದ್ಧವಾಗಿ ನಾವು ಹೇಳ್ತಾ ಇರೋದು ಧರ್ಮನಿರಪೇಕ್ಷ ವೈಜ್ಞಾನಿಕ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಮಾನವತಾವಾದ, ಈ ಎಲ್ಲ ಮಹನೀಯರು ಎತ್ತಿರೋದಂತಹ ಮಾನವತಾವಾದದ ಆಧಾರದ ಮೇಲೆ ನಮ್ಮ ಪಠ್ಯಪುಸ್ತಕಗಳು ರಚನೆ ಆಗಬೇಕು. ಇದು ನಾವು ಮಾಡಿರ್ತಕ್ಕಂಥ ಬಹಳ ಮುಖ್ಯವಾದ ಶಿಫಾರಸು. ಬಹಳ ಸವಿಸ್ತರವಾಗಿ ನೀವು ಎನ್ಇಪಿಗೂ ಮತ್ತು ಪೀಪಲ್ ಎಜುಕೇಶನ್ ಪಾಲಿಸಿಗೂ ವ್ಯತ್ಯಾಸಗಳನ್ನ ಹೇಳಿದ್ದೀರಾ. ನೀವೊಂದು ವಿಷಯ ಹೇಳಿದ್ರೆ, ದೇಶದಾದ್ಯಂತ ಶಿಕ್ಷಕರ ಮತ್ತೆ ಉಪನ್ಯಾಸಕರ ನೇಮಕಾತಿ ಆಗ್ಬೇಕು 100% ಅಂತ. ಇಲ್ಲಿ ಸರ್ ಈಗ ಆಲ್ರೆಡಿ 10, 15, 20 ವರ್ಷಗಳಿಂದ ಎಲ್ಲಾ ಸ್ತರಗಳಲ್ಲೂ ಗೆಸ್ಟ್ ಫ್ಯಾಕಲ್ಟಿಗಳು ಕೆಲಸ ಮಾಡ್ತಾ ಬಂದಿದ್ದಾರೆ. ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಗೆಸ್ಟ್ ಫ್ಯಾಕಲ್ಟಿಗಳಿದ್ದಾರೆ. ಸೊ ಇವ್ರ ಬಗ್ಗೆ ನೀವು ಏನು ಮಾತಾಡುತ್ತೆ ಸರ್ ನಿಮ್ಮ ಪೀಪಲ್ ಎಜುಕೇಶನ್ ಪಾಲಿಸಿ? ನಮ್ಮ ಪೀಪಲ್ಸ್ ಎಜುಕೇಶನ್ ಪಾಲಿಸಿ ಬಹಳ ಸ್ಪಷ್ಟವಾಗಿದೆ. ಈ ಅತಿಥಿ ಉಪನ್ಯಾಸಕರು ಅಂತ ಆತರ ಕರೆಯದೆ ಅತ್ಯಂತ ಘೋರ ಅಪರಾಧ ಇದು. ಇಟ್ಸ್ ಎ ಕ್ರೈಮ್ ಆಕ್ಚುಲಿ. ಅವರೆಲ್ಲರೂ ಉಪನ್ಯಾಸಕರು. ನಾನಾಗ್ಲೇ ಏನು ಹೇಳ್ತಾ ಇದ್ದೆ, 90ರ ದಶಕದಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿ ಬಂದ ಮೇಲೆ ವರ್ಲ್ಡ್ ಬ್ಯಾಂಕ್ ಇಂದ ಹಣ ತಗೊಂಡು ಅವರು ಶಿಕ್ಷಣ ಪಾಲಿಸಿಗಳನ್ನ ಡಿಕ್ಟೇಟ್ ಮಾಡಕ್ ಶುರು ಮಾಡಿದ್ಮೇಲೆ ಅವ್ರು ಶಿಫಾರಸ್ ಇದ್ದಿದ್ದೇನೆ ಪರ್ಮನೆಂಟ್ ಟೀಚರ್ಸ್ ನ ರೆಕ್ರೂಟ್ ಮಾಡಬೇಡಿ, ಸ್ಕೂಲ್ ಆಗಲಿ ಹೈಯರ್ ಎಜುಕೇಶನ್ ಆಗಲಿ. ಅದಕ್ಕೆ ಇವತ್ತು ಕಾಲೇಜ್ ಶಿಕ್ಷಣ, ಉನ್ನತ ಶಿಕ್ಷಣ ತಗೊಂಡ್ರೆ ಸರಿಸುಮಾರು 75% ಇರೋದು ಅತಿಥಿ ಉಪನ್ಯಾಸಕರು ಅಥವಾ ಕಾಂಟ್ರಾಕ್ಟ್ ಉಪನ್ಯಾಸಕರು, ಪರ್ಮನೆಂಟ್ ಅಲ್ಲ. ಸ್ಕೂಲ್ ಎಜುಕೇಶನ್ ತಗೊಂಡ್ರೆ ಹೆಚ್ಚು ಕಡಿಮೆ 50%, ಕೆಲವು ಕಡೆ ಇನ್ನೂ ಹೆಚ್ಚಿಗೆ ಇರೋರೇನೆ ಅತಿಥಿ ಶಿಕ್ಷಕರು. ಅದು ಸರ್ಕಾರ ತನ್ನ ನ್ಯಾಯಬದ್ಧ, ಕಾನೂನುಬದ್ಧ ಕೆಲಸನ ಮಾಡದಿರ ತಮ್ಮ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳಕ್ಕೆ ಮಾಡಿದಂತ ಒಂದು ತಂತ್ರ ಇದು. ಈ ಅತಿಥಿ ಶಿಕ್ಷಕರು, ಕಾಂಟ್ರಾಕ್ಟ್ ಟೀಚರ್ಸ್ ಅಂತ ತಗೊಂಡ್ಬಂದಿದ್ದು. ನಾವೇನದೇನಂದ್ರೆ ಇಲ್ಲಿ ಎಲ್ಲ ಕ್ವಾಲಿಫೈಡ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಯಾರಿದ್ದಾರೆ, ಉಪನ್ಯಾಸಕರು ಯಾರಿದ್ದಾರೆ, ಅವರೆಲ್ಲರನ್ನು ಕೂಡ ರೆಗ್ಯುಲರೈಸ್ ಮಾಡಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ಎಜುಕೇಶನ್. ಯಾಕಂದ್ರೆ ಎಲ್ಲ ಉಪನ್ಯಾಸಕರು ಕಳೆದ ನೀವೇ ಹೇಳ್ದಂಗೆ 10, 15, 20 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಆ ಮಕ್ಕಳ ಕೈಯಿಂದ ಪಾಠ ಕಲಿತವರು ಇವತ್ತು IAS ಅಧಿಕಾರಿಗಳಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಕೆಲವರು ಮಂತ್ರಿಗಳೂ ಆಗಿದ್ದಾರೆ. ಹಾಗಿದ್ರೆ ಇವರೆಲ್ಲ ಕ್ವಾಲಿಫೈಡ್ ಪೀಪಲ್. ಇವರು ಅವ್ರನ್ನ ಯಾಕೆ ರೆಗ್ಯುಲರೈಸ್ ಮಾಡಲ್ಲ? ಮಾಡಿದೀವಿ. ಒಂದು. ಎರಡನೇದು, ಕಾಲಕ್ಕೆ ಪರ್ಮನೆಂಟ್ ಉಪನ್ಯಾಸಕರನ್ನ ನೀವು ನೇಮಕ ಮಾಡ್ಕೋತಾ ಬಂದು ಅಂತಿಮವಾಗಿ ಈ ಒಂದು ಪದ್ಧತಿಗೆನೆ ಕೊನೆ ಹಾಡಬೇಕು. ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಇರಬಾರ್ದು. ಇದು ನಮ್ಮ ನಿಲುವು. ಸರ್, ಈಗ ನೀವು ಒಂದು ಜನರ ಸಂಸತ್ತನ್ನ ಮಾಡಿ ಈ ಒಂದು ಜನಪರ ಶಿಕ್ಷಣ ನೀತಿನ ಅನುಮೋದನೆ ಮಾಡ್ತೀರಾ, ಮುಂದೆ ಏನು ಸರ್? ಮುಂದೆ ಏನಂದ್ರೆ ನೋಡಿ, ಬಹಳ ಮುಖ್ಯವಾಗಿ ಒಂದು ಜನಪರ ಪಾಲಿಸಿ ಜನಗಳ ಮುಂದೆ ಇರಬೇಕು. ಅಂದ್ರೆ ಜನಗಳಿಗೆ ನಮ್ಮ ಬೇಡಿಕೆ ಏನು, ಆಮೇಲೆ ನಮ್ಮ ಬೇಡಿಕೆ ನ್ಯಾಯಯುತ, ಇದು ಕನ್ವಿನ್ಸ್ ಆಗಬೇಕು ಜನಗಳಿಗೆ. ಬಹಳ ಮುಖ್ಯ ಆಗಿದೆ.
ಯಾವುದೇ ಚಳವಳಿ ಹೋರಾಟ ಯಶಸ್ಸು ಆಗದು ಅದ್ರ ಬೇಡಿಕೆ ನ್ಯಾಯಯುತ ಆಗಿದ್ದಾಗ, ಸತ್ಯದ ದಾರಿನಲ್ಲಿದ್ದಾಗ. ಎರಡನೇದು, ಅದನ್ನ ಅಚೀವ್ ಮಾಡತಕ್ಕಂತ ನಮ್ಮ ದಾರಿ ಕೂಡ ಸತ್ಯದ ದಾರಿ, ಹೋರಾಟದ ದಾರಿ ಆಗಿದ್ದಾಗ ನಮಗೆ ಗೆಲುವು ನಿಶ್ಚಯ. ಆದ್ರಿಂದ ಈ ಪಾಲಿಸಿ ಬಹಳ ಮುಖ್ಯ. ಒಂದು, ಆದ್ರೆ ಬರೇ ಪಾಲಿಸಿ ಇಟ್ಕೊಂಡು ನಾವು ಜನಪರ ಕೆಲಸಗಳಾಗೋದಿಲ್ಲ. ಈ ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಈ ಜನಸಂಸತ್ತಿನಲ್ಲಿ ನಿರ್ಣಯ ಕೂಡ ತಗೋತಾ ಇದೀವಿ ನಾವು. ಅದು ಅಂತ ಹೇಳಿದ್ರೆ, ಈ ಜನಪರ ಶಿಕ್ಷಣ ನೀತಿನ ನೀವು ಜಾರಿಗೊಳಿಸಿ ಅಂತೇಳಿ ಕೇಂದ್ರ ಸರ್ಕಾರನ ಒತ್ತಾಯಿಸ್ತೀವಿ, ಎಲ್ಲ ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸ್ತೀವಿ. ವಿಶಿಷ್ಟವಾಗಿ ಬಿಜೆಪಿ ಏತರ ಸರ್ಕಾರಗಳು ಯಾರಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅವ್ರ ಮೇಲೆ ಹೆಚ್ಚು ಒತ್ತಾಯ ತರ್ತೀವಿ. ಯಾಕೆಂದ್ರೆ ದೇಶದಾದ್ಯಂತ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಏತರ ಸರ್ಕಾರಗಳು ನಾವು ಎನ್ಇಪಿ ವಿರುದ್ಧ ಅಂತ ಹಗಲು ರಾತ್ರಿ ಪಠನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರ ಮೇಲೆ ಒತ್ತಾಯ ತರಬೇಕಾಗ್ತದೆ. ಎನ್ಇಪಿ ವಿರುದ್ಧ ಇದ್ರಲ್ಲ ನೀವು, ಇಲ್ಲಿದೆ ನೋಡಿ ಒಂದು ಜನಪರ್ಯಾಯ, ಇದು ಅನುಷ್ಠಾನ ಮಾಡಿ. ಅರೆ ಸ್ನೇಹಿತರು, ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ಪಕ್ಷಗಳು ಅವ್ರದ್ದು ಹೆಸರು ಬೇರೆ ಇರ್ಬೋದು, ಬಣ್ಣ ಬೇರೆ ಇರ್ಬೋದು, ಅರೆ ಜನವಿರೋಧಿ ನೀತಿಗಳನ್ನ ಅನುಷ್ಠಾನ ಮಾಡೋದ್ರಲ್ಲಿ ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ. ಇದು ಕಟು ವಾಸ್ತವ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಡೀ ಭಾರತದಲ್ಲಿ ಇವತ್ತು ಒಂದು ಕಡೆ 99% ಜನ ನಾವಿದ್ದೀವಿ. ನಾವ್ಯಾರು? ದುಡಿಯುವ ಜನ, ರೈತರು, ಕಾರ್ಮಿಕರು, ಶೋಷಣೆಗೊಳಗಾದವರು 99%. ಇನ್ನು 1% ಆಳ್ವಿಕರು. ಆಳ್ವಿಕರು ಅಂದ್ರೆ ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಗಾರರು ಯಾರಿದ್ದಾರೆ, ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಕಾರ್ಪೊರೇಟ್ ಮನೆತನಗಳು. ಇವರು ಇಡೀ ದೇಶದ ಸಂಪತ್ತನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಪರವಾಗಿ ನಿಂತು ಕೆಲಸ ಮಾಡ್ತಾ ಇರೋದು ಈ ರಾಜ್ಯಾಂಗ, ಹಾಗೆ ಶಾಸಕಾಂಗ, ಆಡಳಿತದಲ್ಲಿರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳು, ಆಡಳಿತದಲ್ಲಿ ಇರುವಂತವರು, ಅಧಿಕಾರನ ಎಂಜಾಯ್ ಮಾಡಿದವರು ಈ ವ್ಯವಸ್ಥೆಯ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜನಗಳಿಗೆ ಉಳಿದಿರೋದು ನಾವು ಮೆಜಾರಿಟಿ 99%. ಇಲ್ಲಿ ಜನಗಳಿಗೆ ಉಳಿದಿರೋದು ಯೂನಿಟಿ, ವಿ ದಿ 99%. 99% ಜನ ನಾವಿದ್ದೀವಿ. ನಾವೆಲ್ಲರೂ ಒಂದಾದರೆ ಈ ಸರ್ಕಾರಗಳು, ಈ ವ್ಯವಸ್ಥೆನೇ ಅಲ್ಲಾಡ್ತದೆ. ಇಲ್ಲಿ ನಾವು ಜನ ಒಂದಾಗಬೇಕಾಗ್ತದೆ. ನಾವು ಜನಪರ ಶಿಕ್ಷಣ ನೀತಿಗಾಗಿ ಆಗ್ರಹಿಸಬೇಕಾಗ್ತದೆ, ಹೋರಾಟಗಳನ್ನ ಕಟ್ಟಬೇಕಾಗ್ತದೆ. ಶಿಕ್ಷಣ ವಿರೋಧಿ ನೀತಿಗಳ ವಿರುದ್ಧ ಪ್ರತಿಭಟಿಸ್ತಾನೆ ಈ ಜನಪರ ಶಿಕ್ಷಣ ನೀತಿಯಲ್ಲಿ ಎತ್ತಿರ್ತಕ್ಕಂಥ ಬೇಡಿಕೆಗಳಿಗೋಸ್ಕರ ಆಗ್ರಹಿಸಬೇಕು ನಾವು. ಇದು ಮುಂದಾಗಬೇಕಾಗಿರತಕ್ಕಂಥ ಕೆಲಸ ಇದೆ. ಬಹಳ ಒಳ್ಳೇದು ಸರ್. ಈಗ ನಿಮ್ಮ ಒಂದು ಕರಪತ್ರ ನೋಡ್ತಾ ಇದ್ರೆ ಇದರಲ್ಲಿ ಹಲವಾರು ಜನ ವ್ಯಕ್ತಿಗಳ ಹೆಸರು ನಾನು ಗಮನಿಸಿದೆ. ದೇಶದಾದ್ಯಂತ ಈ ಒಂದು ಜನರ ಸಂಸತ್ತಿಗೆ ಒಂದು ಬೆಂಬಲ ಕೊಟ್ಟಿರುವಂತಹ ಕೆಲವು ಮುಖ್ಯ ವ್ಯಕ್ತಿಗಳ ಒಂದು ಹೆಸರನ್ನ ನೀವು ತಿಳಿಸ್ಕೊಡ್ಬಹುದಾ ನಮ್ಗೆ? ಸಂಸತ್ತು ಕಾರ್ಯಕ್ರಮನ ಉದ್ಘಾಟಿಸ್ತಾ ಇರೋದು ಪ್ರೊಫೆಸರ್ ಸುಖದೇವ್ ತೋರಟ್ ಅವರು, ಶಿಕ್ಷಣ ತಜ್ಞರು, ಯುಜಿಸಿಯ ಮಾಜಿ ಚೇರ್ಮನ್ ಆಗಿದ್ರು ಅವರು. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಜಸ್ಟಿಸ್ ಚಲಮೇಶ್ವರ್ ಅವರು, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು, ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರು, ಖ್ಯಾತ ಎಕನಾಮಿಸ್ಟ್, ಅವ್ರು ಬರ್ತಾ ಇದ್ದಾರೆ. ಪ್ರೊಫೆಸರ್ ರಾಮ್ ಪುನ್ಯಾನಿ ಅವರು ಶಿಕ್ಷಣ ತಜ್ಞರು, ಹಾಗೆ ಕೋಮುವಾದದ ವಿರುದ್ಧ ಅವರು ಈ ಜೀವನ ಪರ್ಯಂತ ಹೋರಾಟ ಮಾಡ್ತಾ ಇದ್ದಾರೆ ಅವರು. ಹಾಗೆ JNU ಇಂದ ಬಹಳ 3 ಜನ ಹಿಸ್ಟೋರಿಯನ್ಸ್, ಪ್ರೊಫೆಸರ್ ಆದಿತ್ಯ ಮುಖರ್ಜಿ, ಪ್ರೊಫೆಸರ್ ಮೃದುಲಾ ಮುಖರ್ಜಿ, ಡಾಕ್ಟರ್ R ಮಹಾಲಕ್ಷ್ಮಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕದಿಂದ ಕೂಡ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಅವರು ಬರ್ತಾ ಇದ್ದಾರೆ. ಪ್ರೊಫೆಸರ್ ಎ ರಾಜಾಸಾಬ್ ಅವರು, ತುಮಕೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿಗಳು, ಅವರು ಬರ್ತಾರೆ. ಡಾಕ್ಟರ್ ಫ್ರಾನ್ಸಿಸ್ ಅಲ್ಮೆಡಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರು, ಹಾಗೆ ಕರ್ನಾಟಕ ರೀಜನಲ್ ಕಮಿಷನ್ ಫಾರ್ ಎಜುಕೇಶನ್ ಅದರ ಕಾರ್ಯದರ್ಶಿಗಳು, ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ವಿಕ್ಟರ್ ಲೋಬಾ ಅವರು, ಸೆಂಟ್ ಜೋಸೆಫ್ ಯೂನಿವರ್ಸಿಟಿಯ ಉಪಕುಲಪತಿಗಳು, ಅವರು ಬರ್ತಾ ಇದ್ದಾರೆ. ಕಾಜೆ ಬಂಡೆ ನವಾಜ್ ಯೂನಿವರ್ಸಿಟಿಯ ಉಪಕುಲಪತಿಗಳು ಅಲಿ ರಜಾ ಮುಜ್ವಿ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ಅಬ್ದುಲ್ ಸುಬಾನ್ ಅವರು, ಶಿಕ್ಷಣ ತಜ್ಞರು, ಅವರು ಬರ್ತಿದ್ದಾರೆ. ಮತ್ತೆ ಈ ಒಂದು ಜನಸಂಸತ್ತು ಕಾರ್ಯಕ್ರಮಕ್ಕೆ ಅನೇಕ ಜನ ಶಿಕ್ಷಣ ತಜ್ಞರು, ಸಾಹಿತಿಗಳು ಬೆಂಬಲ ಸೂಚಿಸಿದ್ದಾರೆ. ಈಗಾಗಲೇ ಲೆಜೆಂಡರಿ ಹಿಸ್ಟೋರಿಯನ್ಸ್ ಇಬ್ರು ನಮ್ಮ ದೇಶದಲ್ಲಿ, ಇತಿಹಾಸದ ಲೆಜೆಂಡರಿ ಫಿಗರ್ಸ್ ಅವರು, ಪ್ರೊಫೆಸರ್ ಇರ್ಫಾನ್ ಹಬೀಬ್, ಪ್ರೊಫೆಸರ್ ರೊಮಿಲಾ ತಾಪರ್, ಇಬ್ರು ಕೂಡ ನಮಗೆ ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಗೇನೆ ಪ್ರೊಫೆಸರ್ ಎಲ್ ಜವಾಹರ್ ನೆಸನ್ ಅವರು, JSS ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು ಇದರ ಮಾಜಿ ಉಪಕುಲಪತಿಗಳು, ಅವರು ಬರ್ತಾ ಇದ್ದಾರೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಇಬ್ರು ಖ್ಯಾತ ವಿಜ್ಞಾನಿಗಳು, ಪ್ರೊಫೆಸರ್ ಧ್ರುವಜ್ಯೋತಿ ಮುಖರ್ಜಿ ಅಂತೇಳಿ ಬಹಳ ಖ್ಯಾತ ಜಿಯಾಲಜಿಸ್ಟ್ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ಸೌಮಿತ್ರೋ ಬ್ಯಾನರ್ಜಿ ಅವರು, ಐಸರ್ ಕೋಲ್ಕತ್ತಾದ ಮಾಜಿ ಅಧ್ಯಕ್ಷ ಚೇರ್ಮನ್ ಅವರು. ಡಾಕ್ಟರ್ ಸೌಮಿತ್ರೋ ಬ್ಯಾನರ್ಜಿ ಅವರು ಐಸರ್ ಕೋಲ್ಕತ್ತಾದ ಮಾಜಿ ಡೈರೆಕ್ಟರ್ ಅವರು ಬರ್ತಾ ಇದ್ದಾರೆ. ಹಾಗೆ ಶ್ರೀಯುತ ಜವಾಹರ್ ಸರ್ಕಾರ್ ಅವರು ಪ್ರಸಾರ ಭಾರತೀಯ CEO ಆಗಿದ್ರು, ಅವರು ಬರ್ತಿದ್ದಾರೆ.
ಇನ್ನು ಅನೇಕ ಜನ ಶಿಕ್ಷಣ ತಜ್ಞರು, ಸಾಹಿತಿಗಳು, ಬರಹಗಾರರು ಈ ಒಂದು ಜನಸಂಸತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಈ ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಿಮ್ಮ ಈ ಒಂದು ಶಿಕ್ಷಣ ಉಳಿಸಿ ಸಮಿತಿಯ ಜನಸಂಸತ್ತು ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ನಾವು ಆಶಯಿಸ್ತೀವಿ. ಧನ್ಯವಾದ. ನಮಸ್ಕಾರ.